ಕೋಟಿ ಕೋಟಿ ಕೊಡ್ತಾರಂತೆ. ಕೊಡಿ ಅವ್ನು ಕೊಳ್ಳಿ, ಅವನ ಆಸ್ತಿ ಮೇಲೆ ಬರ್ಲಿ ಅವನು ಏನ್ ಮಾಡ್ತೀನೋ ನಾನು ಹೆಂಗಿದ್ದೀನಿ ಅನ್ನೋದು ಗೊತ್ತಿಲ್ಲ. ಕೊಡಲ್ಲಪ್ಪ, ನಮ್ಮ ಮಕ್ಳು ತಬ್ಬಲ್ ಮಕ್ಳು ನಾವ್ ಕೊಡಕ್ಕೆ. ನನ್ ಗಂಡ ಸತ್ತು 60 ವರ್ಷ ಆಯ್ತು, ಮಕ್ಕಳು ಸಾಕಿದ್ದೀನಿ, ಕೂಲಿ ಮಾಡಿ ಸಂಪಾದನೆ ಮಾಡೀನಿ. ಇರೋದ್ 2 ಎಕರೆ ಹೊಲ, ಇವಾಗ ಕೊಟ್ಬಿಟ್ಟು ನಾವ್ ಏನ್ ಮಾಡಾನೆ? ಯಾವ ಊರಲ್ಲಿ ಐತಿ ಜಮೀನು? ನಮ್ದು ಗೊಲ್ರಪಳ್ಳಿ, ನಿಂಗಪ್ಪರ್ ದೊಡ್ಡಿ ಅಂತ ಅದು ಕರಿಕಲ್ ದೊಡ್ಡಿ ಪಕ್ಕ ನಮ್ದು. ನಾವ್ ಕೊಟ್ಬಿಟ್ಟೆ ಅವ್ನ್ ಬರ್ಬೇಕ ನನ್ ಮಗ. ಅವ್ನ್ ತೆಗ್ದಿರೋದು ಆಸ್ತಿ ಎಲ್ಲ ನಾನ್ ಕಂಡಿದ್ದೀನಿ, ಅವ್ನ ಆಸ್ತಿ ಎಲ್ಲ ತರ್ಲಿ. ಯಾರು ಡಿಕೆ ನಾನ್ ತೋರಿಸ್ತೀನಿ. ಕೋಟಿ ಕೋಟಿ ಕೊಡ್ತಾರಂತೆ. ಕೋಟಿ ಅವ್ನ್ ಕೊಳ್ಳಿ, ನಮಗ್ ಬೇಡ. ನಮ್ಮ ಮಕ್ಕಳನ್ನ ಸಾಕೋದ್ ಹೆಂಗೆ? ಇವ್ನ್ ಕೋಟಿ ಕೊಟ್ಬಿಟ್ಟು ಆ ದುಡ್ಡು ಇರ್ತದೆ, ಇವ್ನ ಅರ್ಧ ತಿರ್ಗೋದಾನೆ. ಅರ್ಧ ಕೊಡ್ತಾನೆ, ಅರ್ಧ ಇಲ್ಲ. ಮಕ್ಕಳೆಲ್ಲ ಎಲ್ಲವ್ ನಿಮ್ಮವು? ಮಕ್ಳು ಅಲ್ಲಿ ಅವ್ರಿ, ಅವ್ರು ಓದಿಲ್ಲ. ನಮ್ಮ ಯಜಮಾನ್ರು ಸತ್ತೋರು. ಮಕ್ಕಳು ಸಾಕಿ ನಾನು ಕೂಲಿ ಮಾಡಿ ನಾಲಿ ಮಾಡಿ ಮಕ್ಕಳು ಸಾಕಿದ್ದೀನಿ. ಸಾಕಿ ಬೀದಿಗೆ ಬಿಟ್ಕೊಂಡು ಇವತ್ತು ಕೊಡು ಅಂದ್ರೆ ಏನ್ ಕೊಡ್ಲಿ? ನಾವ್ ಎಲ್ಗೋಗಾನೆ? ಕೊಟ್ಬಿಟ್ಟು 1-2 ಎಕರೆ ಹೊಲನ 4 ಗಂಡು ಮಕ್ಕಳು. ಇವಾಗ ದುಡ್ಡು ಕೊಡ್ತಾರಂತ, ದುಡ್ಡು ಕೊಟ್ರು ಕೊಡಲ್ಲ ಹಂಗಾರೆ? ಕೊಡಲ್ಲ. ಅವನ್ಗೆ ಪಾರ್ಕೆಲೆ ಹೊಡಿತೀನಿ, ಕಾಲಿಲಿ ಚಪ್ಪಲಿ ತಕೋತೀನಿ. ಯಾರಿಗೆ? ಡಿಕೆಗೆ. ಯಾಕವ? ಹೌದ್ ಅಲ್ಲವಾ, ಈಗ ಡಿಕೆ ಬಾಲಕೃಷ್ಣ ಎಲ್ಲ ದುಡ್ಡು ಕೊಡ್ತಾರಂತಲ್ಲ? ಬೇಡ, ಅವ್ನು ಬಾಲಕೃಷ್ಣನು ಮಾಡಿಕೊಳ್ಳಿ, ಅವ್ನು ಡಿಕೆನು ಮಾಡಿಕೊಳ್ಳಿ, ಅವ್ನು ಮಾಡಿಕೊಳ್ಳಿ. ನನಗ್ ಬೇಡಪ್ಪ, ದುಡ್ಡೇ ಬೇಡ. ನಮ್ಮ ಆಸ್ತಿ, ನಾವು ಅವನ ಆಸ್ತಿ ಮೇಲೆ ಬರ್ಲಿ ಅವನು ಏನ್ ಮಾಡ್ತೀನೋ ನಾನು ಹೆಂಗಿದ್ದೀನಿ ಅನ್ನೋದು ಗೊತ್ತಿಲ್ಲ. ಸರಿ ಕಣ.